ಆ ಪತ್ರದ ಆಧಾರದ ಮೇಲೆ ನಾವು ದಾರಿ ಹುಡುಕ್ಬೇಕು ನಯನಿ. ಖಂಡಿತ ಗುರುಗಳೇ. ಅದ್ಗೆ ಆಲ್ ದಿ ಬೆಸ್ಟ್. ಎಲ್ರ ಪರವಾಗಿ ನಾನು ನಿನಗೆ ಗುಡ್ ಲಕ್ ಹೇಳ್ತಿದ್ದೀನಿ. ನೀನ್ ಹೋಗಿ ಪಂಚಕಮಣಿನ ತಗೊಂಡ್ ಬರ್ಬೇಕು. ಅದನ್ನ ತಗೊಳ್ದೆ ವಾಪಸ್ ಬರೋದ್ರಿಂದ ಯಾವ ಉಪಯೋಗನೂ ಇಲ್ಲ ಅತ್ತೆ. ಶಬಾಷ್. ಅಯ್ಯೋ, ಎಷ್ಟೇ ಆದ್ರೂ ನಯನಿ ಮಾತು ಅಂದ್ರೆ ಮಾತು. ಅವಳೇನಾದ್ರೂ ಅನ್ಕೊಂಡ್ರೆ ಸಾಕು, ಸಾಧಿಸ್ತಾಳೆ. ಅಕ್ಕ, ಗುರುಗಳ ವಾಪಸ್ ಬರ್ದೇ ಇದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಪಂಚಕಮಣಿನ ತಗೊಂಡ್ ಬರ್ಲೇಬೇಕು. ನೀನೆಷ್ಟಕ್ಕೂ ಮನುಷ್ಯಲೇನಾ? ಜೊತೆಲಿ ಹೋಗೋ ಗುರುಗಳ ಕ್ಷೇಮ ಬಯಸಲ್ವಾ? ಆ ಪಂಚಕಮಣಿನ ನಿನಗೋಸ್ಕರ ತರ ಹೇಳ್ತಾ ಇದ್ಯಾ? ತಂದ ಮೇಲೆ ಉಪಯೋಗಿಸೋದು ನಮ್ಮ ಅಕ್ಕ ಅಲ್ಲ, ನಾನು. ಸುಮನ ಬುದ್ಧಿ ಬಗ್ಗೆ ಗೊತ್ತಿದೆಯಲ್ಲ, ನನ್ನ ಬಗ್ಗೆ ಯಾರು ಯೋಚನೆ ಮಾಡುವಂತ ಅಗತ್ಯ ಕೂಡ ಇಲ್ಲ. ನಯನಿ ಪಂಚಕಮಣಿ ತಗೊಂಡ್ ಬಂದ್ರೆ ಅಷ್ಟೇ ಸಾಕು. ನಾವಿನ್ನು ಹೊರಡೋಣವಾ ನಯನಿ? ಸರಿ ಗುರುಗಳೇ. ಹೋಗ್ಬರ್ತೀನಿ ಯಜಮಾನ್ರೆ. ನಿಮ್ಮ ಕೈನ ನನ್ನ ಕೈ ಕೊಟ್ಟು ನೀವು ನನಗೆ ಆಲ್ ದ ಬೆಸ್ಟ್ ಹೇಳಬೇಕು. ಬಲ್ಗೈನೇ ಕೊಡಿ ಯಜಮಾನ್ರೆ. ಅದ್ಗೆ ಬ್ರೋ ಕೈ ಗೊತ್ತು ವಿಕ್ರಾಂತ್ ಅವ್ರೆ, ಆದ್ರೆ ಯಜಮಾನ್ರಿಗೆ ನಾನು ಪರೀಕ್ಷೆ ಕೊಡ್ತಾ ಇಲ್ಲ. ಅವ್ರ ತಂದೆ ಪರಿಸ್ಥಿತಿನ ನೋಡಿ ಗಾಯತ್ರಿ ಪುಟ್ಟಿ ಹತ್ರ ಬರ್ತಾಳೆ ಅಂತ ಹಾಗೆ ಹೇಳ್ತೆ.